ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ, ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಫಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದಿ ನ್ಯೂಲಿ ಲಾಂಚ್ಡ್ ಅಗ್ರಿಕಲ್ಚರಲ್ ಸ್ಕೀಮ್ ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್ ಫಾರ್ 2025 to 2031? 2025ರಿಂದ 2031ಕ್ಕೆ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಹೊಸದಾಗಿ ಪ್ರಾರಂಭಿಸಲಾದ ಕೃಷಿ ಯೋಜನೆ ಹೆಸರೇನು ಕೇಳಿದ್ದಾರೆ. ಆನ್ಸರ್ ವಿಲ್ ಬಿ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ. ಏನಂತಂದ್ರೆ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನಾ. ಸೊ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಇದು 2025 ಮತ್ತೆ 26 ಏನು ಯೂನಿಯನ್ ಬಜೆಟ್ ಅಲ್ಲಿ ಇದು ಪ್ರೋಗ್ರಾಮ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ಪ್ರೋಗ್ರಾಮ್ನ ಅಬ್ಜೆಕ್ಟಿವ್ಸ್ ಏನಂತ ನೋಡೋಣ ನಾವಿಲ್ಲಿ. ಅಬ್ಜೆಕ್ಟಿವ್ಸ್ ಉದ್ದೇಶ ಏನು? ಸೊ ಇದು ಫಸ್ಟ್ ಏನಂತಂದ್ರೆ ಅಗ್ರಿಕಲ್ಚರಲ್ ಏನಿದೆ ಪ್ರೊಡಕ್ಟಿವಿಟಿನ ಏನ್ ಮಾಡೋದು, ಇನ್ಕ್ರೀಸ್ ಮಾಡೋದು. ನೆಕ್ಸ್ಟ್ ಕ್ರಾಪ್ ಏನಿದೆ ಕ್ರಾಪ್ ಡೈವರ್ಸಿಫಿಕೇಶನ್ ಮೇನ್ ಮಾಡೋದು, ಇನ್ಕ್ರೀಸ್ ಮಾಡೋದು. ನೆಕ್ಸ್ಟ್ ಇರಿಗೇಷನ್ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡೋದು, ಇರಿಗೇಷನ್. ಓಕೆ, ಸೊ ಅದ್ರ ಜೊತೆಗೆ ಏನ್ ಮಾಡೋದು, ಪೋಸ್ಟ್ ಹಾರ್ವೆಸ್ಟ್ ನಮ್ಗೇನು ನಮ್ಗೇನು ಸ್ಟೋರೇಜ್ ಫೆಸಿಲಿಟಿ ಬೇಕಾಗುತ್ತೆ, ಸ್ಟೋರೇಜ್ ಫೆಸಿಲಿಟೀಸ್ ಏನ್ ಮಾಡೋದು, ಕ್ರಿಯೇಟ್ ಮಾಡೋದು. ಇದ್ರ ಜೊತೆಗೆ ಏನ್ ಮಾಡೋದು, ಕ್ರೆಡಿಟ್ ಫೆಸಿಲಿಟೀಸ್ ಕೂಡ ಕ್ರಿಯೇಟ್ ಮಾಡೋದು, ಕ್ರೆಡಿಟ್ ಫೆಸಿಲಿಟೀಸ್. ಸೊ ಇವೇನು ಅಬ್ಜೆಕ್ಟಿವ್ಸ್ ಇದಾವೆ ಮತ್ತೆ ಇದೇನು ಯೋಜನೆ ಇದೆ, ಇದು ಅಕ್ರಾಸ್ ಇಂಡಿಯಾ ಏನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಆಲ್ ಓವರ್ ಇಂಡಿಯಾ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ಏನಂತಂದ್ರೆ ಸೆಲೆಕ್ಟೆಡ್ 100 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನು ಮಾತ್ರ ಇದು ಏನಾಗ್ತಿದೆ, ಇಂಪ್ಲಿಮೆಂಟ್ ಆಗ್ತಾ ಇದೆ. ಹಾಗಾದ್ರೆ ಈ 100 ಡಿಸ್ಟ್ರಿಕ್ಟ್ಸು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಈ 100 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಿರಬೇಕು ಅಂತಂದ್ರೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ನಾವು ಆಲ್ರೆಡಿ ಹೇಳಿದ್ವಿ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಿರಬೇಕು, ಕಡಿಮೆ ಇರಬೇಕು. ಜೊತೆಗೆ ಕ್ರಾಪ್ ಡೈವರ್ಸಿಫಿಕೇಶನ್ ಅಥವಾ ಕ್ರಾಪ್ ಇಂಟೆನ್ಸಿಟಿ ಏನಿರಬೇಕು, ಕಡಿಮೆ ಇರಬೇಕು. ಸೊ ಪ್ಲಸ್ ಏನಿರ್ಬೇಕು, ಇಲ್ಲಿ ಕ್ರೆಡಿಟ್ ಫೆಸಿಲಿಟಿ ಕೂಡ ಏನಿರಬೇಕು, ಕಡಿಮೆ ಇರಬೇಕು. ಸೊ ಈ ಥರದೊಂದು ಏನು ಡಿಸ್ಟ್ರಿಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ, ಅಂದ್ರೆ ಇಂಡೈರೆಕ್ಟ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಸೊ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಏನ್ ಮಾಡಕ್ಕೆ, ಡೆವಲಪ್ ಮಾಡಕ್ಕೆ. ಓಕೆ, ಸೊ ಇವನ್ನೇನು 100 ಡಿಸ್ಟ್ರಿಕ್ಟ್ಸ್ ಸೆಲೆಕ್ಟ್ ಮಾಡಿ, ಸೊ ಆ ಒಂದು 100 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನ್ ಮಾಡಬೇಕು ಅಂತೇಳಿ ಈ ಒಂದು ಅಬ್ಜೆಕ್ಟಿವ್ಸ್ನ ಏನ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಈ ಒಂದು ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಏನು ಪ್ರಾರಂಭಿಸಿದ್ದಾರೆ. ಸೊ ಇದ್ರ ಬಗ್ಗೆ ಇಷ್ಟು ಇಂಪಾರ್ಟೆಂಟು. ಮತ್ತೆ ಇದು 2025 to 2031 ಇದು 6 years ಪೀರಿಯಡ್ ಇದು. ಓಕೆ, 6 years. ಓಕೆ, ಸೊ ಇಲ್ಲಿ ಎಲ್ಲ ಅಕ್ರಾಸ್ ಆಲ್ ಓವರ್ ಇಂಡಿಯಾ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತಂದ್ರೆ ಕೊಟ್ಟಿದ್ರೆ ದಟ್ ಈಸ್ ರಾಂಗ್. ಓಕೆ, ಓನ್ಲಿ 100 ಡಿಸ್ಟ್ರಿಕ್ಟ್ಸ್ ಅಲ್ಲಿ. ಸೊ 100 ಡಿಸ್ಟ್ರಿಕ್ಟ್ಸು ಅದ್ರದ್ದು ಏನಿರೋ ಕ್ರೈಟೇರಿಯಾ ಈ ಥರ ಇರಬೇಕು. ಏನು ಪ್ರೊಡಕ್ಟಿವಿಟಿ ಕಡಿಮೆ ಇರಬೇಕು, ಕ್ರಾಪ್ ಇಂಟೆನ್ಸಿಟಿ ಏನು ಕಡಿಮೆ ಇರಬೇಕು, ಮತ್ತೆ ಕ್ರೆಡಿಟ್ ಫೆಸಿಲಿಟಿ ಕೂಡ ಈ ಒಂದು ರೀಸನ್ ಅಲ್ಲಿ ಕಡಿಮೆ ಇರಬೇಕು. ಓಕೆ, ನಾವೀಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಕ್ವಶನ್ ನೋಡೋಣ ಫಸ್ಟ್ಗೆ. ಅಕಾರ್ಡಿಂಗ್ ಟು ದಿ OECD FAO ಅಗ್ರಿಕಲ್ಚರಲ್ ಔಟ್ಲುಕ್ 2025 to 2034, what percentage of global cereal production will be used for biofuel and industrial purposes by 2034? ಕ್ವಶನ್ ಏನು ಕೇಳಿದ್ದಾರೆ ಅಂದ್ರೆ OECD ಮತ್ತೆ FAO ಏನು ಕೃಷಿ ದೃಷ್ಟಿಕೋನ ಏನು ಈ ಒಂದು ಏನು ರಿಪೋರ್ಟ್ ರಿಲೀಸ್ ಮಾಡುತ್ತೆ 2025 to 2034. ಇದರ ಪ್ರಕಾರ ಏನಂತಂದ್ರೆ 2034ರ ವೇಳೆಗೆ ಜಾಗತಿಕ ಧಾನ್ಯ ಉತ್ಪಾದನೆಯ ಎಷ್ಟು ಶೇಕಡಾವನ್ನು ಜೈವಿಕ ಇಂಧನ ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ವಿಲ್ ಬಿ 27%. ಏನಂತಂದ್ರೆ 2034 ಈ ಒಂದು ಟೈಮ್ಗೆ ಬೈ 2034 ಏನಂದ್ರೆ ಇವೇನು ಸೀರಿಯಲ್ಸ್ ಇದಾವೆ, ಸೀರಿಯಲ್ಸ್ ನಾವೇನು ಧಾನ್ಯಗಳು ಅಂತ ಕರಿತೀವಿ, ಎಷ್ಟು ಪರ್ಸೆಂಟೇಜ್ನ ಬಯೋಫ್ಯೂಯಲ್ ಪ್ರೊಡಕ್ಷನ್ಗೆ, ಬಯೋಫ್ಯೂಯಲ್ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಎಷ್ಟು ಪರ್ಸೆಂಟ್ ಏನು ಸೀರಿಯಲ್ ಪ್ರೊಡಕ್ಷನ್ ಅಂತಂದ್ರೆ 27% ಯೂಸ್ ಮಾಡ್ತಾರೆ ಅಂತ. ಓಕೆ, ಈ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮ್ಗೆ ಇಂಪಾರ್ಟೆಂಟ್ ಏನಿಲ್ಲಿ OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಮತ್ತೆ ಡೆವಲಪ್ಮೆಂಟ್, ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು 1961. ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದು, ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಇದೆ. ಫ್ರಾನ್ಸ್ ಅಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸು. ಟೋಟಲ್ ಮೆಂಬರ್ಶಿಪ್ ಕಂಟ್ರೀಸು 38. ಸೊ ಇಂಡಿಯಾ ಮೆಂಬರ್ ಇದೆ, ಅದಕ್ಕೆ ಇಂಡಿಯಾ ಮೆಂಬರ್ ಇಲ್ಲ, ಇಂಡಿಯಾ ನಾಟ್ ಎ ಮೆಂಬರ್. ಓಕೆ,
ಸೊ ಈಗ 38 ಕಂಟ್ರೀಸ್ ಇದಾವೆ. ಇವು ಏನಂತಂದ್ರೆ ಡೆವಲಪ್ಡ್ ಕಂಟ್ರೀಸ್. ಇವು ಡೆವಲಪ್ಡ್ ಏನು ವೆಸ್ಟರ್ನ್ ಕಂಟ್ರೀಸು, ಆಲ್ ಏನು 38 ಮೆಂಬರ್ ಕಂಟ್ರೀಸ್. ಸೊ ಓಕೆ, ಇದು ಎಲ್ಲಿ ಹೆಲ್ಪ್ ಮಾಡುತ್ತೆ? ಇದು ಎಕನಾಮಿಕ್ ಕೋಆಪರೇಷನು ಮತ್ತೆ ಡೆವಲಪ್ಮೆಂಟು ಪ್ಲಸ್ ಏನು ಇದೆ ಎಲ್ಲಿ ಹೆಲ್ಪ್ ಮಾಡತ್ತೆ ಅಂತಂದ್ರೆ ಟ್ರೇಡ್ ಫೆಸಿಲಿಟೇಟ್ ಮಾಡುತ್ತೆ. ಇದು ಟ್ರೇಡ್ ಫೆಸಿಲಿಟೇಟ್ ಮಾಡುತ್ತೆ ಪ್ಲಸ್ ಏನು ಮಾಡುತ್ತೆ, ಕ್ಲೈಮೇಟ್ ಚೇಂಜ್ ಏನು ಫೈಟ್ ಮಾಡೋದು, ಅದರ ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ ಏನು ಮಾಡೋದು, ಇದನ್ನು ಏನು ಫೈಟ್ ಮಾಡೋದು. ದೀಸ್ ಆರ್ ಸಮ್ ಇದ್ರದ್ದು ಏನು ಮುಖ್ಯ ಏನು ಇದ್ರದ್ದು ಏಮ್ಸು. ಮತ್ತೆ ಇದ್ರ 38 ಮೆಂಬರ್ ಕಂಟ್ರೀಸು. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಫ್ರಾನ್ಸ್ ಅಲ್ಲಿ ಇದೆ. ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತಿದ್ದು? 1961. ಓಕೆ, ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಕಂಟ್ರಿ ಫಾರ್ ಏನು OECD. ನೆಕ್ಸ್ಟು ನಾವು FAO ನೋಡೋಣ. ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಇದೇನಂತಂದ್ರೆ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ ಇದು. ಸೊ ವಿಶ್ವಸಂಸ್ಥೆಯ ಏನು ಸ್ಪೆಷಲೈಸ್ಡ್ ಅಂಗ ಇದು. ಓಕೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು? 1945 ಅಲ್ಲಿ. 1945 ಆಫ್ಟರ್ ವರ್ಲ್ಡ್ ವಾರ್ 2. ಈವನ್ ಯುನೈಟೆಡ್ ನೇಷನ್ ಕೂಡ ಸ್ಟಾರ್ಟ್ ಆಗಿದ್ದು ಆಫ್ಟರ್ ವರ್ಲ್ಡ್ ವಾರ್ 2ನೇ. ಓಕೆ, ಸೊ ಹಾಗಾದ್ರೆ FAOದು ಒಂದು ಥೀಮ್ ಏನಂತಂದ್ರೆ ಇದು ಸೊ ಡಿಫೀಟ್ ಹಂಗರ್ ಮತ್ತೆ ಇದ್ರದ್ದು ಮೇನ್ ಇಂಟೆನ್ಷನ್ ಏನಂದ್ರೆ ಫುಡ್ ಸೆಕ್ಯೂರಿಟಿ ಕ್ರಿಯೇಟ್ ಮಾಡೋದು. ಫುಡ್ ಸೆಕ್ಯೂರಿಟಿ. ಓಕೆ, ಸೊ ಈ ಒಂದು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸೊ ಯಾವ್ದರಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ SDG ಏನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸು. ಇದರಲ್ಲಿ ನಾವು ನೋಡ್ತೀವಿ ಜೀರೋ ಹಂಗರ್ ಏನು SDG ಗೋಲು, ಒನ್ ಆಫ್ ದಿ SDG ಗೋಲು. ಪ್ಲಸ್ ಇದ್ರ ಜೊತೆಗೆ ಏನು ಕ್ಲೈಮೇಟ್ ಆಕ್ಷನ್ ಮತ್ತೆ ಲೈಫ್ ಆನ್ ಲ್ಯಾಂಡ್. ಈ ಒಂದು 3 ಸೆಕ್ಷನ್ ಅಲ್ಲಿ FAO ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆ, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಸೊ ಹಾಗಾದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ? ರೋಮ್, ಇಟಲಿ. ಓಕೆ, ದೀಸ್ ಆರ್ ಸಮ್ ಫ್ಯಾಕ್ಟ್ಸ್ ಅಬೌಟ್ ಏನು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಮತ್ತೆ ಡೆವಲಪ್ಮೆಂಟು ಪ್ಲಸ್ ಏನು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇದ್ರ ಬಗ್ಗೆ ನೋಡಿದ್ವಿ. ಸೊ ಹಾಗೆ ಇದ್ರ ರಿಪೋರ್ಟು 2034 ವೇಳೆಗೆ ಬಯೋಫ್ಯೂಯಲ್ ಏನು ಸೀರಿಯಲ್ ಪ್ರೊಡಕ್ಷನ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ನ ಬಯೋಫ್ಯೂಯಲ್ ಪ್ರೊಡಕ್ಷನ್ ಏನು ಬಯೋಫ್ಯೂಯಲ್ ಮತ್ತೆ ಇಂಡಸ್ಟ್ರಿಗಾಗಿ ಯೂಸ್ ಮಾಡ್ತಾರೆ ಅಂತಂದ್ರೆ 27% ಯೂಸ್ ಮಾಡ್ತಾರೆ ಅಂತ ಈ ರಿಪೋರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ? ಮೆನ್ಷನ್ ಮಾಡಿದ್ದಾರೆ. ಓಕೆ, ಫಾರ್ ಏನು ಬಯೋಫ್ಯೂಯಲ್ ಪ್ರೊಡಕ್ಷನ್. ಓಕೆ, ನಾವು ಈಗ ಮುಂದಿನ ಕ್ವಶನ್ ನೋಡೋಣ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕ್ವಶನ್ ನೋಡೋಣ ನಾವು. ವಿಚ್ ಟೈಗರ್ ರಿಸರ್ವ್ ರೀಸೆಂಟ್ಲಿ ಇನ್ಸ್ಟಾಲ್ಡ್ ಎನ್ AI ಪವರ್ಡ್ ಲೌಡ್ ಸ್ಪೀಕರ್ ಸಿಸ್ಟಮ್ ಟು ವಾರ್ನ್ ವಿಲೇಜರ್ಸ್ ಅಬೌಟ್ ಟೈಗರ್ ಮೂವ್ಮೆಂಟ್ ಅಂಡ್ ಈಸ್ ದ ಓಲ್ಡೆಸ್ಟ್ ಸಚ್ ರಿಸರ್ವ್ ಇನ್ ಮಹಾರಾಷ್ಟ್ರ. ಏನ್ ಕೇಳಿದರೆ ಹುಲಿಗಳ ಏನು ಚಲನವಲನದ ಬಗ್ಗೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲು ಇತ್ತೀಚೆಗೆ ಯಾವ ಹುಲಿ ಮೀಸಲು ಪ್ರದೇಶವು AI ಚಾಲಿತ ಧ್ವನಿವರ್ಧಕ ವ್ಯವಸ್ಥೆಯನ್ನು ಸ್ಥಾಪಿಸಿದೆ ಮತ್ತು ಇದು ಮಹಾರಾಷ್ಟ್ರದ ಅತ್ಯಂತ ಹಳೆಯದಾದ ಅಭಯಾರಣ್ಯ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಆನ್ಸರ್ ಏನಂತಂದ್ರೆ ತಡೋಬಾ ಅಂಧಾರಿ ಹುಲಿ ಮೀಸಲು ಪ್ರದೇಶ. ತಡೋಬಾ ಏನು ಅಂಧಾರಿ ಹುಲಿ ಮೀಸಲು ಪ್ರದೇಶ. ಇಲ್ಲೇನ್ ಮಾಡ್ತಾರೆ? ತಡೋಬಾ ಟೈಗರ್ ರಿಸರ್ವ್ ಅಲ್ಲಿ ಇತ್ತೀಚೆಗೆ ಏನ್ ಮಾಡ್ತಿದ್ದು ಮಹಾರಾಷ್ಟ್ರದ್ದು ಓಲ್ಡೆಸ್ಟ್ ಇದು. ಓಕೆ, ಮಹಾರಾಷ್ಟ್ರದ್ದು ಏನು ಓಲ್ಡೆಸ್ಟ್ ಮತ್ತೆ ಇದ್ರ ಜೊತೆಗೆ ಏನಿದು ಲಾರ್ಜೆಸ್ಟ್ ಕೂಡ ಏನು ಟೈಗರ್ ರಿಸರ್ವ್ ಇನ್ ಮಹಾರಾಷ್ಟ್ರ. ಓಕೆ, ಇಲ್ಲೇನ್ ಮಾಡ್ತಾರೆ? AI ಪವರ್ಡ್ ಏನ್ ಮಾಡ್ತಾರೆ? ಇದು AI ಏನು ಅಡಾಪ್ಟೆಡ್ ಸ್ಪೀಕರ್ಸ್ನ ಏನ್ ಮಾಡಿದ್ದಾರೆ? ಸ್ಪೀಕರ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ 20 ವಿಲೇಜಸ್ ಅಲ್ಲಿ. ಸೊ ಏನು ಅಕ್ರಾಸ್ ಏನು ತಡೋಬಾ ಟೈಗರ್ ರಿಸರ್ವ್. ಸೊ ಇದೇನ್ ಮಾಡುತ್ತೆ? ಇವಾಗ ಇಲ್ಲಿರೋ ವಿಲೇಜರ್ಸ್ಗೆ ಅವೇರ್ ಮಾಡುತ್ತೆ, ಇದು ವಾರ್ನ್ ಮಾಡುತ್ತೆ ಮೂವ್ಮೆಂಟ್ ಆಫ್ ದಿ ಟೈಗರ್ ಮೂವ್ಮೆಂಟ್ಸ್ ಬಗ್ಗೆ ಏನ್ ಮಾಡುತ್ತೆ? ಇದು ಲೌಡ್ ಸ್ಪೀಕರ್ಸ್ ಏನ್ ಮಾಡ್ತಾರೆ? ಸ್ಪೀಕರ್ಸ್ ಏನ್ ಮಾಡ್ತವೆ? ವಾರ್ನಿಂಗ್ ಕೊಡುತ್ತೆ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಏನಂತಂದ್ರೆ ಟೈಗರ್ ಮೂವ್ಮೆಂಟ್ ಕೂಡ ಏನ್ ಮಾಡ್ಬೋದು? ಇಲ್ಲಿ ನಾವು ಪ್ರಿಡಿಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಮ್ಯಾನ್ ವರ್ಸಸ್ ಅನಿಮಲ್ ಕಾನ್ಫ್ಲಿಕ್ಟ್ ನ ನಾವಿಲ್ಲಿ ಏನ್ ಮಾಡ್ಬೋದು? ಕಡಿಮೆ ಮಾಡಬಹುದು ಇದರಿಂದ. ಓಕೆ, ಸೊ AI ಪವರ್ಡ್ ಲೌಡ್ ಸ್ಪೀಕರ್ಸ್ ನ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಎಲ್ಲಿ? ತಡೋಬಾ ಟೈಗರ್ ರಿಸರ್ವ್. ಓಕೆ, ಇದ್ರ ಜೊತೆಗೆ ನಮ್ಗೆ ಇಲ್ಲಿ ಪೆಂಚ್ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ ಈ ಪೆಂಚ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಲ್ಲಿ ಕೂಡ ಬರುತ್ತೆ ಪ್ಲಸ್ ಏನು ಮಧ್ಯಪ್ರದೇಶದಲ್ಲಿ ಕೂಡ ಬರುತ್ತೆ. ಸೊ 2 ಸ್ಟೇಟ್ ಅಲ್ಲಿ ಬರುತ್ತೆ. ಪ್ಲೀಸ್ ರಿಮೆಂಬರ್ ಏನು ತಡೋಬಾ ಟೈಗರ್ ರಿಸರ್ವ್
ಅದ್ರ ಜೊತೆಗೆ ಪೆಂಚ್ ಟೈಗರ್ ರಿಸರ್ವ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕ್ವಶನ್ ನೋಡೋಣ. ವಿಚ್ ಐಲ್ಯಾಂಡ್ ಗ್ರೂಪ್ ಇನ್ ಇಂಡೋನೇಷಿಯಾ ರೀಸೆಂಟ್ಲಿ ಎಕ್ಸ್ಪೀರಿಯನ್ಸ್ಡ್ ಏನು 6.7 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಅಂಡ್ ಇಸ್ ಲೊಕೇಟೆಡ್ ಬಿಟ್ವೀನ್ ದಿ ಬಂದಾ ಅಂಡ್ ಅರಫೋರಾ ಸೀಸ್ ಅಂತ ಕೇಳಿದ್ದಾರೆ. ಓಕೆ, ಏನಂದ್ರೆ ಇಂಡೋನೇಷ್ಯಾದ ಯಾವ ದ್ವೀಪ ಗುಂಪು ಇತ್ತೀಚೆಗೆ ಏನು 6.7 ತೀವ್ರತೆಯ ಏನು ಭೂಕಂಪ ಏನು ಅನುಭವಿಸಿತು ಮತ್ತು ಇದು ಬಂಡಾ ಮತ್ತು ಅರಫೋರಾ ಸಮುದ್ರಗಳ ನಡುವೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಇದು ತಾನಿಂಬಾರ್ ದ್ವೀಪಗಳು, ಏನು ತಾನಿಂಬಾರ್ ಐಲ್ಯಾಂಡ್ಸ್. ಇಲ್ಲಿ ಏನಾಗುತ್ತೆ, ಇತ್ತೀಚೆಗೆ ತಾನಿಂಬಾರ್ ಐಲ್ಯಾಂಡ್ಸ್ ಅಲ್ಲಿ ನಾವು ಅರ್ಥಕ್ವೇಕ್ ನೋಡ್ತೀವಿ. ಸೊ ಇದು ತಾನಿಂಬಾರ್ ಐಲ್ಯಾಂಡ್ಸು ಇದು ಈ ಒಂದು ಆರ್ಕಿಪಿಲ್ಯಾಗೋ ಅಂತ ಕರಿತೀವಿ ನಾವು, ಆರ್ಕಿಪಿಲ್ಯಾಗೋ. ಸೊ ಯಾವುದೊಂದು ಪಾರ್ಟ್ ಇದು ಇಂಡೋನೇಷ್ಯಾ ಪಾರ್ಟ್. ಸೊ ಇದು ಏನಂತ ಕರಿತೀವಿ, ಇದೇನು ಆರ್ಕಿಪಿಲ್ಯಾಗೋ ಇದೆ, ಇದು ಪಾರ್ಟ್ ಆಫ್ ಪೆಸಿಫಿಕ್ ಏನು ರಿಂಗ್ ಆಫ್ ಫೈರ್ ಅಂತ ಕರಿತೀವಿ, ರಿಂಗ್ ಆಫ್ ಫೈರ್. ಸೊ ಇಲ್ಲಿ ನಾವು ಇದು ಹಾಟ್ ಝೋನ್ ಫಾರ್ ಏನು ಅರ್ಥಕ್ವೇಕ್ಸು, ವಲ್ಕೆನೋ ಹಾಟ್ ಝೋನ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ತೀವಿ, ಈ ತರ ಬರುತ್ತೆ ಇಲ್ಲಿ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಸೊ ಇದೇನು ಐಲ್ಯಾಂಡ್ಸ್ ಬರ್ತವೆ, ಇಲ್ಲೇನು ಆರ್ಕಿಪಿಲ್ಯಾಗೋ ಅಂತಂದ್ರೆ ಇದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಥವಾ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಸೊ ದ್ವೀಪಗಳ ಸಮೂಹ ಅಂತ ಕರಿತೀವಿ, ಅಥವಾ ಇನ್ನು ಚೈನ್ ಆಫ್ ಐಲ್ಯಾಂಡ್ಸ್. ಸೊ ಇದಕ್ಕೇನಂತ ಕರಿತೀವಿ ನಾವು ಆರ್ಕಿಪಿಲ್ಯಾಗೋ ಅಂತ ಕರಿತೀವಿ. ಸೊ ಈ ಒಂದು ಚೈನ್ ಆಫ್ ಐಲ್ಯಾಂಡ್ಸು ಇದು ಪೆಸಿಫಿಕ್ ಏನು ಪಾರ್ಟ್ ಆಫ್ ಏನು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಸಿಕ್ಕಾಪಟ್ಟೆ ಏನು ಮೇಜರ್ ಟೆಕ್ಟಾನಿಕ್ ಪ್ಲೇಟ್ಸ್ ಇಲ್ಲಿ ಕನ್ವರ್ಜ್ ಆಗೋದ್ರಿಂದ, ಇಲ್ಲಿ ಮೇಜರ್ ಪ್ಲೇಟ್ಸ್ ಕನ್ವರ್ಜ್ ಆಗೋದ್ರಿಂದ ಪೆಸಿಫಿಕ್ ಪ್ಲೇಟು ಇಂಡೋ ಏನು ಯುರೇಷಿಯನ್ ಪ್ಲೇಟು ಇಲ್ಲಿ ಏನು ಮಾಡೋದು ಕನ್ವರ್ಜ್ ಆಗೋದ್ರಿಂದ ಇಲ್ಲಿ ಏನು ಅರ್ಥಕ್ವೇಕ್ ಮತ್ತೆ ವಲ್ಕನಿಕ್ ಆಕ್ಟಿವಿಟಿನ ಹಾಟ್ ಝೋನ್ ಅಂತ ಕರಿಬಹುದು ಇಲ್ಲಿ. ಓಕೆ, ಸೊ ಇತ್ತೀಚೆಗೆ ಈ ಒಂದು ಏನು ತಾನಿಂಬಾರ್ ಐಲ್ಯಾಂಡ್ಸು ಯಾವೊಂದು ಏನು ದೇಶದ ಭಾಗವಾಗಿದೆ ಅಂತ ಕೇಳ್ಬೋದು ಕ್ವಶನ್ ಡೈರೆಕ್ಟ್ಲಿ. ಇದು ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾ ಪಾರ್ಟ್ ಆಫ್ ಏನು ಇಂಡೋನೇಷ್ಯಾ ತಾನಿಂಬಾರ್ ಐಲ್ಯಾಂಡ್ಸ್. ಸೊ ಎಲ್ಲಿದೆ ನಾವು ಸಿ ಕೂಡ ಕೊಟ್ಟಿದ್ವಿ ಇಲ್ಲಿ, ಬಂಡಾ ಸಿ ಮತ್ತೆ ಅರಪುರ ಸಿ ಮತ್ತೆ ಏನು ತಾನಿಂಬಾರ್ ಐಲ್ಯಾಂಡ್ಸ್ ಬರುತ್ತೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಇಂಡಿಯಾ ರೀಸೆಂಟ್ಲಿ ರಿಕ್ವೆಸ್ಟೆಡ್ ಏನು ಪ್ರೊಡಕ್ಷನ್ ಆಫ್ ವಿಚ್ ಮ್ಯಾನ್ ಪೋರ್ಟೇಬಲ್ ಫೈರ್ ಅಂಡ್ ಫಾರ್ಗೆಟ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಡೆವಲಪ್ಡ್ ಬೈ ಏನು ಲಾಕ್ಹೀಡ್ ಮಾರ್ಟಿನ್ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಲಾಕ್ಹೀಡ್ ಮಾರ್ಟಿನ್ ಅಭಿವೃದ್ಧಿಪಡಿಸಿದ ಯಾವ ಮ್ಯಾನ್ ಪೋರ್ಟೇಬಲ್ ಏನು ಫೈರ್ ಅಂಡ್ ಫಾರ್ಗೆಟ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಯ ಸಹ ಉತ್ಪಾದನೆಗೆ ಭಾರತ ಇತ್ತೀಚೆಗೆ ವಿನಂತಿಸಿದೆ ಅಂತ ಇದೆ. ಓಕೆ, ಇಲ್ಲಿ ನಾವು ಜಾವ್ಲಿನ್ ಮಿಸೈಲ್, ಆನ್ಸರ್ ವಿಲ್ ಬಿ ಏನದು ಜಾವ್ಲಿನ್ ಮಿಸೈಲ್. ಈ ಒಂದು ಏನು ಜಾವ್ಲಿನ್ ಮಿಸೈಲ್ ಇದೆಯಲ್ಲ, ಜಾವ್ಲಿನ್ ಮಿಸೈಲ್. ಸೊ ಇದು ಯಾವ ದೇಶದ್ದು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಇಂಡಿಯಾ ಏನ್ ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ ಏನು ಪ್ರೊಡಕ್ಷನ್ ಏನು ಅಮೇರಿಕಾ ಮತ್ತೆ ಇಂಡಿಯಾ ಏನು ಭಾರತ ಕೂಡಿ ಏನದು ಪ್ರೊಡಕ್ಷನ್ ಮಾಡೋಕ್ಕೆ ಇಂಡಿಯಾ ಏನ್ ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ. ಹಾಗಾದ್ರೆ ಇದು ಜಾವ್ಲಿನ್ ಮಿಸೈಲ್ ಇದ್ರದ್ದು ಏನು ಏನೊಂದು ಲಕ್ಷಣಗಳು ಏನಂತಂದ್ರೆ, ಇದ್ರದ್ದು ಪ್ರಾಪರ್ಟೀಸ್ ಏನಂತಂದ್ರೆ ಇದು ಆಂಟಿ ಟ್ಯಾಂಕ್. ಸೊ ನಾವಿಲ್ಲಿ ನೋಡ್ಬೋದು, ಈ ಟ್ಯಾಂಕ್ ಮೇಲೆ ಏನ್ ಮಾಡಿದೆ, ಈ ತರ ಏನು ಅಟ್ಯಾಕ್ ಮಾಡುತ್ತೆ. ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಸೊ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರೆ, ಫೈರ್ ಅಂಡ್ ಫಾರ್ಗೆಟ್ ಏನು ಇದೊಂದು ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನ ಏನ್ ಮಾಡ್ತಾರೆ, ಇದು ಮ್ಯಾನ್ ಪೋರ್ಟೇಬಲ್ ಅಂತಂದ್ರೆ ಏನು, ಮ್ಯಾನ್ ಪೋರ್ಟೇಬಲ್ ಅಂತಂದ್ರೆ ಸೊ ಒಬ್ಬ ಸೋಲ್ಜರ್ ಇದನ್ನ ಏನ್ ಮಾಡ್ಬೋದು, ಏಬಲ್ ಟು ಶೂಟ್ ಏನು ಅಲ್ಲಿ ಏನು ನಿಂತ್ಕೊಂಡು ಅಥವಾ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಇದನ್ನ ಲಾಂಚ್ ಮಾಡ್ಬೋದು. ಅದಕ್ಕೆ ಏನಂತಾರೆ ಮ್ಯಾನ್ ಪೋರ್ಟೇಬಲ್ ಅಂತ ಕರೀತಾರೆ. ಓಕೆ, ಈ ಸಿಂಪಲ್ ಇಲ್ಲಿ ಕ್ವಶನ್ ಏನಂತ ಕೇಳ್ಬೋದು, ಜಾವ್ಲಿನ್ ಮಿಸೈಲ್ ಯಾವೊಂದು ದೇಶಗಳು ಪ್ರೊಡಕ್ಷನ್ ಮಾಡ್ತಿದ್ದ, ಯಾವೊಂದು ದೇಶಗಳ ಮಧ್ಯ ಪ್ರೊಡಕ್ಷನ್ ಆಗತ್ತೆ ಅಂತ ಕೇಳ್ಬೋದು. ಇದು ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಪ್ರೂವ್ ಮಾಡಿದ್ರೆ ಇಂಡಿಯಾ ಜೊತೆ. ಓಕೆ, ಸೊ ಒರಿಜಿನ್ ಕಂಟ್ರಿ ಯಾವುದು ಅಂತ ಕೇಳ್ಬೋದು. ಒರಿಜಿನ್ ಕಂಟ್ರಿ ಯಾವುದು, ಅಮೆರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ವಾಟ್ ಈಸ್ YD1? ಇಲ್ಲಿ YD1 ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. YD1 ಅಂತಂದ್ರೆ ಏನು, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಏನು ಇಂಡಿಯಾಸ್ ಏನು ಲೈಟೆಸ್ಟ್ ಏನು ವೀಲ್ ಚೇರ್, ಇದು ಭಾರತದ ಅತ್ಯಂತ ಹಗುರವಾದ ಏನು
ವೀಲ್ ಚೇರ್. ಇತ್ತೀಚೆಗೆ ಏನಾಗುತ್ತೆ ಇಲ್ಲಿ ಇಂಡಿಜಿನಸ್ಲಿ ಬಿಲ್ಟ್ ಯಾರು ಇದನ್ನ ರೆಡಿ ಮಾಡಿದ್ದಾರೆ ಅಂತಂದ್ರೆ ಐಐಟಿ ಮದ್ರಾಸ್ ಈ ವೀಲ್ ಚೇರ್ನ ಏನ್ ಮಾಡಿದ್ದಾರೆ, ಡಿಸೈನ್ ಮತ್ತೆ ಪ್ರೊಡಕ್ಷನ್ ಮಾಡಿದ್ದಾರೆ. ಓಕೆ, ಬಿಲ್ಟ್ ಮಾಡಿದ್ದಾರೆ. ಸೊ ಇದ್ರದ್ದು ಟೋಟಲ್ ವೇಟ್ ಎಷ್ಟು ಅಂತಂದ್ರೆ 9 kg ಇರುತ್ತೆ. ಇದು 9 kg ಇರುತ್ತೆ. 120 kg ವೇಟ್ ನ ಏನ್ ಮಾಡುತ್ತೆ, ಇದು ಸಪೋರ್ಟ್ ಮಾಡುತ್ತೆ. 120 kg ವೇಟ್ ಏನ್ ಮಾಡುತ್ತೆ, ಇದು ಸಪೋರ್ಟ್ ಮಾಡುತ್ತೆ. ಓಕೆ, ಸೊ YD1 ಅಂತ ಏನು ಡೈರೆಕ್ಟ್ ಆಗಿ ಕೇಳ್ಬೋದು. YD1 ಅಂದ್ರೆ ಏನು ಅಂತ ಕೇಳ್ಬೋದು. ಓಕೆ, ಸೊ ನಾವು ಅದಕ್ಕೆ ಇಲ್ಲಿ ಕ್ವಶನ್ ಈ ತರ ಫ್ರೇಮ್ ಮಾಡಿದ್ವಿ. ಸೊ ನ್ಯೂ ಡಿಸ್ಕವರ್ಡ್ ಆಸ್ಟ್ರಾಯ್ಡ್, ಇದ್ಯಾವುದೂ ಅಲ್ಲ, ಇಂಡಿಯಾಸ್ ಲೈಟೆಸ್ಟ್ ವೀಲ್ ಚೇರ್. ಇದು ಭಾರತದ ಅತ್ಯಂತ ಹಗುರವಾದ ಏನದು ವೀಲ್ ಚೇರ್. ಓಕೆ, we discussed some important MCQs from today's current affairs topic. If you like our work, please subscribe to our channel at Nama Kannada Jagattu. Thank you, one and all.